ಇವತ್ತು ನಾವೆಲ್ಲ ಪೂಜ್ಯರು ಬಂದಿರುವಂಥದ್ದು ನಮ್ಮೆಲ್ಲರ ಆತ್ಮೀಯ ಶಾಸಕರಾಗಿರುವಂತಹ ನಿಗಮಮಂಡಳಿ ಅಧ್ಯಕ್ಷರು ಆಗಿರುವಂತಹ ರಘುಮೂರ್ತಿಯವರ 64ನೇ ಹಬ್ಬದ ಶುಭ ಹಾರೈಕೆಗಳನ್ನು ಮಾಡಬೇಕು. ಅವರು ಮತ್ತಷ್ಟು ಜನಪರವಾದಂಥ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನುವಂಥ ದಿಸೆಯಲ್ಲಿ ನಾವೆಲ್ಲ ಪೂಜ್ಯರು ಬಂದಿದ್ದೇವೆ. ಚಳ್ಳಕೆರೆ ಕ್ಷೇತ್ರವನ್ನು ತುಂಬ ಅಭಿವೃದ್ಧಿ ಪಥದತ್ತ ಮುನ್ನಡೆಸಿದಂಥವರು ನಮ್ಮ ರಘುಮೂರ್ತಿಯವರು. ಅವರು ಅಜಾತ ಶತ್ರು, ಯಾರನ್ನೂ ದ್ವೇಷಿಸದೆ ಸದಾ ಹಸನ್ಮುಖಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಕೆಲಸವಾಯಿತು, ಅವರ ಅಭಿವೃದ್ಧಿಯ ಪರವಾದಂಥ ಚಿಂತನೆಗಳಾಯಿತು, ಅಷ್ಟರಲ್ಲಿ ಅವರು ಇರುವಂಥವರು. ಹೀಗಾಗಿ ಎಲ್ಲ ಪೂಜ್ಯರಿಗೂ ಅಚ್ಚುಮೆಚ್ಚಿನ ಶಿಷ್ಯರವರು. ಹಾಗಾಗಿ ಯಾವುದೇ ಸಂದರ್ಭ ಅವರು ಕರೆ ನೀಡಿದರೂ ಸಹ ನಾವೆಲ್ಲ ಬಂದಿದ್ದೇವೆ. ಅವರ ಅಭಿವೃದ್ಧಿ ಪಥದ ಎಲ್ಲ ಕೆಲಸಗಳನ್ನು ನಾವು ನೋಡಿದ್ದೇವೆ. ತುಂಬ ಚಳ್ಳಕೆರೆಯನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ ಅವರು. ಯಾವುದೇ ಒಂದು ಕಾಮಗಾರಿಗಳಲ್ಲಿ ಅವನ್ನು ಅವರೇ ಸ್ವತಃ ಇಂಜಿನಿಯರ್ ಆಗಿರೋದ್ರಿಂದ ಪೂಜ್ಯರು ಹೇಳಿದಂತೆ ಆ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತುಂಬ ಬರಪೀಡಿತ ಈ ಒಂದು ಚಳ್ಳಕೆರೆ ತಾಲೂಕನ್ನು ಅವರು ಅಂತರ್ಜಲವನ್ನು ಹೆಚ್ಚಿಸುವಲ್ಲಿ, ನೀರನ್ನು ಶೇಖರಣೆ ಮಾಡುವಂಥದ್ದು, ರೈತರಿಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲವನ್ನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಥವರು 3 ಸಾರಿ ಈಗಾಗಲೇ ಜಯವನ್ನು ಗಳಿಸಿದ್ದಾರೆ. ಮುಂದೆ ಅವರು ಸಚಿವರಾಗಬೇಕು ಅಂತ ನಮ್ಮೆಲ್ಲರ ಒತ್ತಾಸೆ. ಅವರು ಸಚಿವರಾದರೆ ಖಂಡಿತ ಅವರು ನಾಡಿಗೆ, ಜಿಲ್ಲೆಗೆ ಉತ್ತಮ ಆಡಳಿತವನ್ನು ಕೊಡ್ತಾರೆ ಅಂತ ರಘುಮೂರ್ತಿಯವರ ಕೆಲಸ, ಅವರ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಿರಂತರವಾಗಿ ನಡೆಯಲಿ. ಅವರಿಗೆ ನಮ್ಮೆಲ್ಲರ ಪೂಜ್ಯರ ಸದಾ ಶುಭ ಹಾರೈಕೆ ಇರ್ತದೆ. ಅಂಥವರ ಈ ಒಂದು ಕಚೇರಿಯನ್ನು ನೋಡಿದ್ರೇ ನಮ್ಮೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಒಂದು ಗ್ರಂಥಾಲಯ ಇರ್ಬೋದು, ಬಂದಂಥವರಿಗೆ ಹಸಿದು ಬಂದಂಥವರಿಗೆ ದಾಸೋಹದ ವ್ಯವಸ್ಥೆ ಮಾಡೋದಿರ್ಬೋದು, ಬಂದಂಥ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಪರಿಹಾರವನ್ನು ಒದಗಿಸೋದು ಎಲ್ಲವೂ ನೋಡಿದಾಗ ರಘುಮೂರ್ತಿಯವರು ನಿಜವಾಗಿಯೂ ಸಹ ಒಂದು ಜನಪರವಾದಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ. ಅಂಥವರ ಸೇವೆ ಸದಾ ಈ ನಾಡಿಗೆ ಸಿಗಲಿ ಅಂತೇಳಿ ತುಂಬ ಹೃದಯದಿಂದ ಶುಭ ಹಾರೈಕೆಯನ್ನು ಮಾಡ್ತೇವೆ. ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಮಾನ್ಯ ರಘುಮೂರ್ತಿಯವರ ಹುಟ್ಟುಹಬ್ಬದ ನಿಮಿತ್ತ ಕಳೆದ 2-3 ದಿನಗಳ ಹಿಂದೆ ಪಾವಗಡದ ವೆಂಕಟರಮಣನವರ ಶ್ರದ್ಧಾಂಜಲಿ ಸಭೆಯಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಭಿನ್ನ ಮಾಡಿ ಎಲ್ಲರೂ ಕೂಡ ಬಂದು ಆಶೀರ್ವಾದ ಎಲ್ಲರೂ